श्रीगुरुभ्यो नमः हरि ओम यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखामिदः गुरुश्च मध्वनामा मे वरदोऽस्तु निरन्तरम् वाणिते करवाण्यम्बचरणोति सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಹಣದ ಬಗ್ಗೆ ಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ಗೀತೆಯಲ್ಲಿ ಹೇಳಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಕೃಷ್ಣ ಪರಮಾತ್ಮ ಹಣದ ಬಗ್ಗೆ 13 ಆಪತ್ತುಗಳನ್ನು ತಿಳಿಸ್ತಾರೆ. ಇವತ್ತು ಯಾರನ್ನಾದರೂ ಕೇಳಿ ಜಗತ್ನಲ್ಲಿ ನಿಮ್ಮ ಉದ್ದೇಶ ಏನು, ಜೀವನದ ಗುರಿ ಏನು ಅಂತ ಯಾರಾದರೂ ಕೇಳಿದ್ರೆ ಅವನು ಹೇಳುವಂಥ ಮಾತು, ಸುಭಾಷಿತದಲ್ಲಿ ಬಂದಿರುವಂತಹ ಮಾತು, ಜ್ಞಾನವೃದ್ಧ ವಯೋವೃದ್ಧ ಶೀಲವೃದ್ಧಾಶ್ಚ ಏನರಾಹ ಸರ್ವೇತೇ ಧನವೃದ್ಧಸ್ಯ ದ್ವಾರಿ ತಿಷ್ಟಂತಿ ಕಿಂಕರಾಹ. ಬೇಕಾದಷ್ಟು ಅವನಲ್ಲಿ ಜ್ಞಾನ ಇರಲಿ, ವಿನಯ ಇರಲಿ, ಒಳ್ಳೆ ಸದ್ಗುಣಗಳಿರಲಿ, ಅವ್ಯಾವು ಜಗತ್ತಿಗೆ ಕಾಣಿಸೋದಿಲ್ಲ. ಯಾರು ಶ್ರೀಮಂತನಾಗಿದ್ದಾನೋ ಅವನು ಗುಣವಂತ, ಶೀಲವಂತ, ಧನವಂತ ಎಲ್ಲವೂ ಆಗಿದ್ದಾನೆ. ಜ್ಞಾನದಿಂದ ಯಾರು ಹಿರಿಯರಾಗಿದ್ದಾರೋ, ಯಾರು ಮನಸ್ಸಿನಿಂದ ಹಿರಿಯರಾಗಿದ್ದಾರೋ, ನಡತೆಯಿಂದ ಹಿರಿಯರಾಗಿದ್ದಾರೋ ಅವರೆಲ್ಲ ಹಣದ ದಾಸರು ಯಾರಾಗಿದ್ದಾರೋ ಅವರೆಲ್ಲರೂ ಅಲ್ಲಿ ದಾಸರಾಗಿ ನಿಂತ್ಕೊಂತಾರೆ ಅವನ ಮನೆ ಬಾಗಿಲು ಮುಂದೆ. ಯಾಕೆ? ಹಣವೇ ಪ್ರಧಾನ ಆಗಿರುವಂಥದ್ದು. ಕನ್ನಡದಲ್ಲಿ ಹೇಳ್ತಾರಲ್ಲ, ಹಣ ಇಲ್ಲದವನು ಹೆಣಕ್ಕಿಂತ ಕಡೆ ಅಂತಂತಾರಲ್ಲ, ಹಾಗೆ ಅಷ್ಟರ ಮಟ್ಟಿಗೆ ಧನದ ಒಂದು ಪರಿಮಾಣ ಅಷ್ಟರ ಮಟ್ಟಿಗೆ ಬೆಳೆದಿರುವಂಥದ್ದು. ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಹಣದಿಂದ ಕಟಕೋಪನಿಷತ್ ಹೇಳ್ತದೆ, ಎಷ್ಟು ಕೊಟ್ಟರು ಪ್ರಲೋಭನೆಯನ್ನ ಮಾಡ್ತಾರೆ ಯಮದೇವರು ನಚಿಕೇತನಿಗೆ. ನಾನು ಹಿಂಗೆಲ್ಲಾ ಕೊಡ್ತೀನಿ, ಹಣ ಕೊಡ್ತೀನಿ, ಬೆಳ್ಳಿ ಬಂಗಾರ ಕೊಡ್ತೀನಿ, ವಸ್ತು ವಾಹನ ಅಪ್ಸರಾ ಸ್ತ್ರೀಯರನ್ನ ಕಳಿಸ್ತೀನಿ, ಬಿಟ್ಬಿಡು ಈ ಜ್ಞಾನವನ್ನ, ಜ್ಞಾನ ಸಲುವಾಗಿ ಯಾಕೆ ಒದ್ದಾಡ್ತೀಯ ಅಂತ ಕೇಳಿದಾಗ ಅದಕ್ಕೆ ಆ ನಾಚಿಕೇತ ಹೇಳ್ತಾನೆ, ಮೋಕ್ಷದಲ್ಲಿ ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೆ ಆ ಜ್ಞಾನವನ್ನೇ ನೀವು ಹೇಳಬೇಕೇ ಹೊರತು ನಂಗೆ ಹಣ ಬೇಡ. ಹಾಗಾದ್ರೆ 13 ದೋಷಗಳು ಅಂತ ಹೇಳಿದಿರಲ್ಲ, ಆ 13 ದೋಷಗಳು ಏನು? ಕೃಷ್ಣ ಪರಮಾತ್ಮ ಲೆಕ್ಕ ಮಾಡಿ ತೋರಿಸ್ತಾನೆ. ಭಾಗವತ ಬಹಳ ಸುಂದರವಾಗಿ ಹೇಳ್ತದೆ, ಸ್ಥೇಯಂ ಹಿಂಸಾ ನೃತಂ ಢಂಬಃ ಕಾಮಃ ಕ್ರೋಧಃ ಸ್ಮಯೋ ಮದಃ ಭೇದೋ ವೈರಮರ ವಿಶ್ವಾಸಃ ಸಂಸ್ಪರ್ಧಾ ವ್ಯಸನಾನಿ ಚ ಏತೇ ತ್ರಯೋದಶ. 13 ದೋಷಗಳಿದ್ದಾವಂತ. ಒಂದಂದೇ ಹೇಳಿದ್ರೆ ಬಹಳ ಸುಂದರವಾಗಿ ನಮಗೆ ಗೊತ್ತಾಗತ್ತೆ. ಮೊದಲನೇದಾಗಿ ಸ್ಥೇಯಂ ಅಂದ್ರೆ ಕದಿಯುವಂತಹ ಬುದ್ಧಿ, ಕಳ್ಳತನ ಮಾಡುವಂತಹ ಬುದ್ಧಿ, ದುಡ್ಡಿನ ಆಸೆಯನ್ನ ಪಡುವಂತಹ ವ್ಯಕ್ತಿ. ಅವನಿಗೆ ಮೊದಲು ಬರುವಂತಹ ಬುದ್ಧಿ ಏನು ಅಂದ್ರೆ ಕದಿಯುವಂತಹ ಬುದ್ಧಿ. ಯಾರಲ್ಲೇ ಯಾವುದೇ ವಸ್ತು ಇರಲಿ, ಅದು ತಂದೋ ಅಥವಾ ಬೇರೆಯವ್ರದೋ ಅನ್ನೋ ಜ್ಞಾನ ಹೋಗ್ಬಿಡ್ತದೆ. ಒಟ್ಟೇನಪ್ಪಾ, ಆ ವಸ್ತು ನಂದಾಗಬೇಕು ಅನ್ನುವಂತಹ ಬುದ್ಧಿ ಬರ್ತದಂತೆ ಹಣದಿಂದ. ಅಂದ್ರೆ ಈ ಹಣದ ಬುದ್ಧಿ ಇರುವಂಥದ್ದು ಬೇರೆ ಯಾವ ಪ್ರಾಣಿಗೂ ಇಲ್ಲ, ಮನುಷ್ಯ ಪ್ರಾಣಿಗೆ ಮಾತ್ರ ಇರುವಂಥದ್ದು ಅಂತ ಹೇಳ್ತಾನೆ ಭಗವಂತ. ಮೊದಲನೆಯದಾಗಿ ಅಂದ್ರೆ ಕದಿಯುವಂತಹ ಬುದ್ಧಿಗೆ ಮೂಲ ಕಾರಣ ಅದು ಯಾವುದು? ಹಣ. ಹಣ ಪಡಿಬೇಕು, ಹಣವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಆ ಕದಿಯುವ ಪ್ರವೃತ್ತಿಗೆ ದುಡ್ಡೇ ಕಾರಣವಾಗಿರುವಂಥದ್ದು. ಇನ್ನು ಎರಡನೇದ್ದು ಹಿಂಸಾ. ಇತರರನ್ನ ಹಿಂಸೆ ಮಾಡಿದ್ರು ಅಂದ್ರೆ ತಲೆಯ ಒಂದು ಒಡೆದರೂ ಪರವಾಗಿಲ್ಲ, ತಾನು ಶ್ರೀಮಂತ ಆಗಬೇಕು ಅನ್ನುವಂತಹ ಪ್ರವೃತ್ತಿ. ದುಡ್ಡಿಗಾಗಿ ಯಾರನ್ನ ಬೇಕಾದರೂ, ಎಂಥವರನ್ನ ಬೇಕಾದರೂ ಹಿಂಸೆ ಮಾಡಲಿಕ್ಕೆ ತಯಾರಾಗ್ತಾನೆ. ಅದು ಹಣ ಮಾಡುವಂತಹ ಒಂದು ದರೋಡೆ ಅಂತಂತಾರ ನೋಡಿ ಲೌಕಿಕ ಭಾಷೆಯಲ್ಲಿ. ಆ ರೀತಿ ಬುದ್ಧಿಯನ್ನ ಕೊಡುವಂತದ್ದೇ ಹಣ.
ಇನ್ನು ಮೂರನೇದಾಗಿ ಅನೃತಂ, ಸುಳ್ಳು ಹೇಳುವಂಥದ್ದು. ದುಡ್ಡು ಕೊಡ್ತಾರೆ ಅಂದ್ರೆ ಸಾಕು ಬೇಕಾದ್ದು ಸುಳ್ಳು ಹೇಳಲಿಕ್ಕೆ ತಯಾರಾಗಿದ್ದಾರೆ. ಧರ್ಮಶಾಸ್ತ್ರ ವಿರುದ್ಧ ಬಿಟ್ಟು ಹೋಗ್ಲಿಕ್ಕೂ ತಯಾರಾಗಿದ್ದಾರೆ. ಹಣ ಕೊಡ್ತಾರೆ ಅಂದ್ರೆ ಸಾಕಪ್ಪ. ಆ ಅನೃತದ ಬಲ ಅಂದ್ರೆ ಸುಳ್ಳಿನ ಬಲ, ದುಡ್ಡಿನ ಮದದಿಂದ ಸುಳ್ಳನ್ನ ಹೇಳುವಂಥದ್ದು. ಆ ಮದ ಬಂದಷ್ಟು ಏನಾಗತ್ತೆ, ಇವನಿಗೆ ಇನ್ನೂ ಸುಳ್ಳು ಹೇಳ್ತಾನೆ, ರುಚಿ ಹತ್ತದೆ. ಒಂದ್ಸಾರಿ ರುಚಿ ಹತ್ತಿದ ಮೇಲೆ ಇನ್ನೂ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನು ಡಂಬ ಅಂದ್ರೆ ಡಾಂಬೀಕತೆ, ಒಳಗೆ ಟೊಳ್ಳಾಗಿರುವಂಥದ್ದು, ಹೊರಗೆ ಅದ್ಧೂರಿಯಾಗಿ ಸಿಂಗಾರವನ್ನ ಮಾಡಿರುವಂಥದ್ದು, ಇಲ್ದೇ ಇರೋದನ್ನ ತೋರಿಸ್ಕೊಳ್ಳೋದು ಅಂತಂತಾರಲ್ಲ, ಅದಕ್ಕೆ ಢಂಬ ಅಂತ ಕರೀತಾರೆ. ದೊಡ್ಡಸ್ತಿಗೆ ಪ್ರದರ್ಶನ, ಇದು ದುಡ್ಡಿನ ಮಹಿಮೆ. ದುಡ್ಡಿರೋದಕ್ಕೆ ತೋರಿಸ್ಕೊಂತಾನೆ. ಹೆಚ್ಚು ಹೆಚ್ಚು ದುಡ್ಡು ಬಂದಷ್ಟು ಹೆಚ್ಚು ಹೆಚ್ಚು ತೋರಿಸ್ಕೊಳ್ಳಿಕ್ ಹೋಗ್ತಾನೆ. ನಾನು ಬಹಳ ಶ್ರೀಮಂತ, ನಾ ಭಾರಿ ವಿನಯವಂತ, ನಾ ಭಾರಿ ಜ್ಞಾನವಂತ ಅನ್ನುವಂಥದ್ದು ಯಾರು ತೋರಿಸ್ತಾರೆ ಅಂದ್ರೆ, ದುಡ್ಡು ಯಾರಲ್ಲಿ ಹೆಚ್ಚದನೋ ಅವ್ರು ತೋರಿಸ್ತಾರೆ. ಇದ್ದವ್ರು ಯಾರು ತೋರಿಸೋದಿಲ್ಲ, ಬಹಳ ವಿನಯದಿಂದ ಇರ್ತಾರೆ. ಅದಕ್ಕೆ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಢಂಬ, ಆ ಢಾಂಬೀಕತೆ ಬರಲಿಕ್ಕೆ ಮೂಲ ಕಾರಣ ಅದು ದುಡ್ಡು. ಇನ್ನು ಕಾಮ ಅಂದ್ರೆ ಕೈಯಲ್ಲಿ ದುಡ್ಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತು ಅಂದ್ರೆ ಸಾಕು, ನಾನಾ ವಿಧವಾದ ಕಾಮನೆಗಳು ಮನಸ್ಸಿನಲ್ಲಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಒಂದು ಪದಾರ್ಥ ಚೆನ್ನಾಗಿದ್ರೆ ಇರ್ತಲ್ಲ ನಮ್ಮ ಮನೆಯೊಳಗೆ, ಇದೊಂದಿದ್ರೆ ಆಯ್ತು ಅಂತಂತಾರೆ. ಮನೆ ತುಂಬ ಬರೇ ಸಾಮಾನ ಇರ್ತಾವೆ. ಎಷ್ಟು ತಗೊಂಡ್ರು ಎಷ್ಟು ಖರೀದಿ ಮಾಡಿದ್ರು ತೃಪ್ತಿ ಆಗೋದಿಲ್ಲ. ಇವತ್ತು ತಗೊಂತಾರೆ, ನಾಳೆಗಿರ್ಲಿ ಅಂತಾರೆ, ಮುಂದಿನ ವಾರಕ್ಕಿರ್ಲಿ ಅಂತಾರೆ, ಮುಂದಿನ ವರ್ಷ ಬೇಕಾಗ್ತದೆ ಇದು ಅಂತ ಇವತ್ತೇ ಖರೀದಿ ಮಾಡಿ ಇಟ್ಕೊಂತಾರೆ. ಅಷ್ಟು ಪ್ರಲೋಭನೆ ಆ ಹಣದಿಂದ ಬರುವಂಥದ್ದು. ಕೈಯಲ್ಲಿ ದುಡ್ಡಿದೆ ಅಲ್ಲ, ನಂದೇ ದುಡ್ಡು, ಯಾರೇನ್ ಕೇಳಿರೋದು, ಖರೀದಿ ಮಾಡೋದಪ್ಪ ಅನ್ನುವಂತಹ ಭಾವನೆ, ಬಯಕೆಗಳು ಅವನ ಮನಸ್ಸಿನ ತುಂಬಾ ತುಟ್ಟಿರ್ತಾವೆ. ಅದಕ್ಕೋಸ್ಕರ ಆ ಪಡಿಲಿಕ್ಕೋಸ್ಕರವಾಗಿ, ಆ ಕಾಮನೆಯನ್ನ ಪೂರ್ಣ ಮಾಡ್ಲಿಕ್ಕೋಸ್ಕರವಾಗಿ ಇರುವಂತಹ ಮೂಲ ಸ್ರೋತಸ್ಸು, ಅದು ಮೂಲ ಕಾರಣ, ಅದು ಹಣ ಅಂತಾನೆ ಭಗವಂತ. ಇನ್ನು ಕ್ರೋಧ, ಕ್ರೋಧ ಅಂದ್ರೆ ಯಾವಾಗ ಬಯಸಿದ್ದು ಸಿಗೋದಿಲ್ಲ ಅವಾಗ ಏನಾಗತ್ತೆ, ಸಿಟ್ಟು ಬರ್ತದೆ, ಕೋಪ ತಾಪಗಳು ಬರ್ತದೆ. ಎಲ್ಲಿವರೆಗೂ ಅಂದ್ರೆ ಅವರನ್ನು ಮುಗಿಸೋವರೆಗೂ ಬಿಡೋದಿಲ್ಲ. ಯಾವ ರೀತಿಯಿಂದಾದ್ರೂ ಅವರು ಹಾಳಾದ್ರೂ ಪರವಾಗಿಲ್ಲ, ಅವ್ರಿಗೆ ತೊಂದರೆ ಕೊಟ್ಟರೂ ಪರವಾಗಿಲ್ಲ. ಶ್ರೀಮಂತಿಕೆಯ ಮೂಗಿನ ನೇರಕ್ಕೆ, ಆ ತುದಿಯ ಕೋಪಕ್ಕೆ ಗುರಿಯಾದವ್ರು ಎಷ್ಟು ಜನ ಇಲ್ಲ. ಯಾಕೆ, ಇವನಿಗೆ ಶ್ರೀಮಂತಿಗೆ ತೋರಿಸ್ಕೊಳ್ಬೇಕಲ್ಲ, ಅದಕ್ಕೆ ಅವನೇನು ಮಾಡ್ತಾನೆ, ಕೋಪದಿಂದ ಅವರಿಗೆ ಹಿಂಸೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ನಡೆಯಾಗಿರಬಹುದು, ನುಡಿಯಾಗಿರಬಹುದು, ಅದರಲ್ಲೂ ಯಾವಾಗಲೂ ಆ ತಪ್ಪನ್ನ ಕಂಡು ಹಿಡಿತಾನೇ ಹೋಗ್ತಾನೆ. ಆ ಕೋಪದ ಬುದ್ಧಿ ಅದು ಬರಲಿಕ್ಕೆ ಕಾರಣ ಏನು, ದುಡ್ಡಿನ ಮದ, ದುಡ್ಡಿನ ಅಹಮ್ಮಿನಿಂದ ಏನು ಬೇಕಾದ್ರೂ ಮಾತಾಡಬಹುದು ನಾವು, ಹಿರಿಯರಾದ್ರೇನು ಕಿರಿಯರಾದ್ರೇನು ಅನ್ನುವಂತಹ ಭಾವನೆ ಬಂದ್ಬಿಡ್ತದೆ. ಇನ್ನು ಸ್ಮಯ, ಇದಂತೂ ಕಲಿಯುಗದಲ್ಲಿ ಎಲ್ಲ ಕಡೆ ಕಾಣುವಂಥದ್ದು. ಅಂದ್ರೆ ಏನು, ತಾನ್ ಹೇಳಿದ್ದೇ ಸರಿ, ಮೊಂಡತನ ಅಂತಂತಾರ ನೋಡಿ. ಈ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ತ್ರಿಶಸ್ಟ್ರು ಅಂತ ಕರೀತಾರ ಅವ್ರನ್ನು. ತಾನ್ ಹೇಳಿದ್ದೇ ಸರಿ, ತಾನು ಮಾಡಿದ್ದೇ ಸರಿ, ತಮ್ಮೂರೊಳಗ್ ಮಾಡಿದ್ದೇ ಸರಿ ಅನ್ನುವಂತಹ ಮಂಡತನ. ಆಮೇಲೆ ನನಗೆ ಯಾರು ಸಾಟಿ ಇದ್ದಾರೆ, ನಾ ಹೇಳಿದ್ದೇ ಸರಿ, ನಾ ಮಾಡಿದ್ದೀನಲ್ಲ, ನಾ ನೋಡಿದ್ದೀನಲ್ಲ ಅನ್ನುವಂತಹ ಸಾಟಿ ಇಲ್ಲದೆ ಇರುವಂತಹ ಬೂಟಾಟಿಕೆ. ಧರ್ಮಶಾಸ್ತ್ರ, ವೇದ, ಹಿರಿಯರ ಮಾತು ಅವ್ಯಾವುದಕ್ಕೂ ಬೆಲೆ ಇಲ್ಲ. ತಾ ಹೇಳಿದ್ದೇ ಸರಿ ಅನ್ನುವಂತಹ ಭಾವನೆಗೆ ಬಂದ್ಬಿಡ್ತಾನೆ. ಅದಕ್ಕೆ ಸ್ಮಯ ಅಂತ ಕರೀತಾರೆ. ಆ ಬುದ್ಧಿ ಬರ್ಲಿಕ್ಕೆ ಕಾರಣ ದುಡ್ಡು, ದುಡ್ಡಿನ ಮದದಿಂದ ಆ ಬುದ್ಧಿ ಬರ್ತದೆ. ಇನ್ನು ಮುಂದಿಂದು ಸ್ಮಯ ಆದ್ಮೇಲೆ ಮದ ಅಂತಾರೆ. ಅಂದ್ರೆ ಅಮಲುಕೋರತನ ಅಂತ ಕರೀತಾರೆ ಸಾಮಾನ್ಯ ಭಾಷೆಯಲ್ಲಿ. ಅಂದ್ರೆ ಕುಡಿತದ ಅಮಲಿನಲ್ಲಿ ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ. ನಾವು ಲೌಕಿಕದಲ್ಲಿ ನಾವು ನೋಡಿದ್ರೆ ಗೊತ್ತಾಗತ್ತೆ, ಎಷ್ಟೋ ಜನ ದಾರಿಯಲ್ಲೇ ಬಿದ್ದಿರ್ತಾರೆ, ರಸ್ತೆಯಲ್ಲೇ ಬಿದ್ದಿರ್ತಾರೆ. ಅದೆಲ್ಲ ಇಳಿದ ಮೇಲೆ ಅಮಲು ಮನೆಗೆ ಹೋಗ್ತಾರೆ ಕೆಲವರು. ಹಿಂಗೆಲ್ಲ ರಸ್ತೆಯಲ್ಲಿ ನಾವು ಕಾಣ್ತೀವಿ. ಆದ್ರೆ ಶಾಸ್ತ್ರ ಹೇಳ್ತದೆ, ದುಡ್ಡಿನ ಅಮಲು ಕುಡಿತದ ಅಮಲಿಗಿಂತ ಬಹಳ ಕೆಟ್ಟದ್ದಂತ. ಕಾರಣ, ಕುಡಿದಾಗ ಮಾತ್ರ ಅದು ಅಮಲಿದ್ರೆ, ಈ ದುಡ್ಡಿನ ಮದ ಅದಲ್ಲ, ಅದು ಅಸಹ್ಯವಾಗಿರುವಂಥದ್ದು, ತಡ್ಕೊಳ್ಳಿಕ್ಕೆ ಆಗದೇ ಇರುವಂಥದ್ದು, ಎಲ್ಲಾ ಕಡೆ ಇರುವಂಥದ್ದು ಅಂತಾನೆ ಕೃಷ್ಣ ಪರಮಾತ್ಮ. ಅಂದ್ರೆ ಅಷ್ಟು ಕೆಟ್ಟದ್ದಿದು.
ಆ ಸಮಯದಲ್ಲಿ ಮಾತ್ರ ಅದು ಕುಡಿದಿದ್ದಿದ್ರೆ ಇದು ಹಂಗಲ್ಲ, ಜೀವನ ಪರ್ಯಂತರವಾಗಿ ಮದ ಅಮಲು ಎದ್ಬಿಟ್ಟಿರ್ತದೆ ತಲೆ ಒಳಗೆ. ನನ್ನ ಹತ್ರ ದುಡ್ಡದೆ, ನಾ ಏನ್ ಮಾಡಿದ್ರು ನಡೀತದೆ ಅನ್ನುವಂಥ ಭಾವನೆಯಿಂದ ಮನುಷ್ಯ ಜೀವನವನ್ನ ಮಾಡ್ತಾನೆ. ಹಿರಿಯರು ಕಿರಿಯರು, ಧರ್ಮ ಗ್ರಂಥಗಳು, ಧರ್ಮಶಾಸ್ತ್ರ ಯಾವ ಅವನಿಗೆ ಕಣ್ಣಿಗೆ ಕಾಣೋದಿಲ್ಲ. ಇನ್ನು ಭೇದ ಅಂದ್ರೆ ಒಬ್ರಿಗೊಂದು ಮಾಡೋದು ಅಂತ ಅಂತಾರ ನೋಡಿ. ತನಗ್ ಬೇಕಾದ ಅವ್ರಿಗೆ ಒಳ್ಳೇದ್ ಹೆಣ್ಣು ಹೇಳ್ಬಿಡೋದು, ಒಳ್ಳೆ ಮುಹೂರ್ತ ಹೇಳೋದು, ಏನು ಸರಿ ಇಲ್ಲ ಅವ್ರ ಉಪಯೋಗ ಇಲ್ಲ ಬಿಡ್ರಿ ಅಂತ ಹೇಳ್ಬಿಡೋದು. ಅಂದ್ರೆ ಬೇಕಾದಾಗ ಬೇಕಾದ ಹಾಗೆ ತನಗೆ ಬೇಕಾದಂತೆ ಸಮಯ ಸಾಧಕರು ಅಂತ ಕರೀತಾರೆ ಇವರನ್ನ. ಆ ರೀತಿ ಮಾಡುವಂತಹ ಭಾವ ಭೇದ ನೀತಿ ಅಂದ್ರೆ ಬೆಕ್ಕುಗಳು ಎರಡು ಜಗಳಾಡುವಂಥದ್ದು. ಅದರಲ್ಲಿ ನ್ಯಾಯ ಹೇಳಲಿಕ್ಕೆ ಮಂಗನನ್ನ ಕೂಡಿಸಿದ್ರಂತೆ. ಲೌಕಿಕ ಕಥೆ ಹೇಳ್ತಾರೆ ನೋಡಿ. ಆ ಮಂಗ ನಿನಗೊಂದ್ ಸ್ವಲ್ಪ ಅನ್ನೋದು ತಾ ತಿನ್ನೋದು. ಹಂಗೆ ಇಬ್ಬರಿಗೆ ಜಗಳ ಹಚ್ಚಿ ತಾನು ಸುಖ ಪಡುವಂತಹ ಭೇದ ಮಾಡುವಂತಹ ಗುಣ ಇದು ಬರೋದೇ ದುಡ್ಡಿನಿಂದ. ದುಡ್ಡು ಯಾರಿಗೆ ಜಾಸ್ತಿ ಇರ್ತದೋ ಇದನ್ನೆಲ್ಲ ಮಾಡ್ತಾರವರು. ಇನ್ನು ವೈರ, ಹಗೆತನ ಮಾಡುವಂಥದ್ದು. ಎಲ್ಲಾ ದ್ವೇಷಗಳಿಗೂ ಎಲ್ಲಾ ಜಗಳಗಳಿಗೂ ಮೂಲ ಕಾರಣ, ಇವತ್ತೇನಾದ್ರೂ ಜಗಳ ಆಗ್ತಾ ಇದೆ ಎಲ್ಲಾದ್ರೂ ಅಂತಂದ್ರೆ ಅದಕ್ಕೆ ಕಾರಣ ಹಣ. ವೈರ ಆಗ್ಲಿಕ್ಕೆ ಕಾರಣವೇ ಹಣ ಅಂತಾನೆ ಭಗವಂತ. ಇನ್ನು ಅವಿಶ್ವಾಸ, ಯಾರ ಮೇಲೂ ನಂಬಿಕೆ ಇಲ್ಲ. ಯಾಕೆ? ತನ್ನ ದುಡ್ಡನ್ನು ಯಾರು ಅಪಹಾರ ಮಾಡಿಕೊಂಡು ಹೋಗ್ತಾರೋ ಅನ್ನುವಂತಹ ಬುದ್ಧಿ. ಎಲ್ಲರ ಮೇಲೂ ಸಂಶಯ, ಪಿಶಾಚಿ ಅಂತಂತಾರಲ್ಲ, ಯಾರನ್ನು ನಂಬೋದಿಲ್ಲ. ಎಲ್ಲಿ ನನ್ನ ಹಣ ಕಳೆದು ಹೋಗ್ತದೋ, ಯಾರು ಎತ್ಕೊಂಡು ಹೋಗ್ಬಿಡ್ತಾರೋ ಅನ್ನುವಂತಹ ವ್ಯಾಮೋಹ, ಅದರ ಭಾವದಿಂದ ಎಲ್ಲರ ಮೇಲೂ ಅವಿಶ್ವಾಸ. ಕೊನೆಗೆ ರಾತ್ರಿ ಮಲಗಿದಾಗೂ ನಿದ್ದೆ ಬರೋದಿಲ್ಲ. ಕಾರಣ ದುಡ್ಡು ಎಲ್ಲರ ಹೋಗ್ಬಿಟ್ರೆ, ಮಳೆ ಬಂದು ಕೊಚ್ಕೊಂಡು ಹೋಗ್ಬಿಟ್ರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಆದ್ರೆ, ಹಿಂಗೆ ಏನೇನೋ ಕೆಟ್ಟ ವಿಚಾರಗಳು ಬಂದು ಯಾವಾಗ್ಲೂ ಮನಸ್ಸಿನಲ್ಲಿ ಅಸಂಶಯ ಅವಿಶ್ವಾಸ ಬರ್ಲಿಕ್ಕೆ ಕಾರಣ ಆಗತ್ತೆ. ಅದಕ್ಕೆ ಮೂಲ ಕಾರಣ ದುಡ್ಡು ಅಂತಾನೆ ಭಗವಂತ. ಇನ್ನು ಸಂಸ್ಪರ್ಧಾ ಅಂದ್ರೆ ಯಾವಾಗ್ಲೂ ಪೈಪೋಟಿ ಮಾಡೋದು. ನನ್ನ ಸಮ ಯಾರು ಇರಬಾರ್ದಪ್ಪ, ಯಾರಿದ್ರು ಅವರನ್ಕಿಂತ ಮೇಲ್ ನಾನಾಗಬೇಕು. ದುಡ್ಡಿದೆ ಅಲ್ರಿ ನನ್ನ ಹತ್ರ, ನಾ ದುಡ್ಡು ಕೊಟ್ಟು ಕೊಂಡ್ಕೊಂತೀನಪ್ಪ ಎಲ್ಲರನ್ನು, ನಾ ಹೇಳ್ದಂಗೆ ಎಲ್ಲರೂ ಕೇಳ್ಕೊಂಡು ಹೋಗ್ಲಿ ಅನ್ನುವಂತಹ ಮದದಿಂದ ಪೈಪೋಟಿಯನ್ನ ಮಾಡ್ತಾನೆ. ನಾನೇ ಶ್ರೀಮಂತ ಅಂತ ಅನ್ಸ್ಕೊಳ್ಬೇಕು, ನಾನೇ ಗುಣವಂತ ಆಗಬೇಕು, ನಾನೇ ವಿದ್ಯಾವಂತ ಅಂತ ಅನ್ಸ್ಕೊಳ್ಬೇಕು, ನಾನೇ ರೂಪವಂತ ಅಂತ ಅನ್ಸ್ಕೊಳ್ಬೇಕು ಅನ್ನುವಂತಹ ಸಾವಿರಾರು ಸ್ಪರ್ಧೆಗಳು. ತನ್ನ ಮಗನೇ ಜಾಣಾಗಿರಬೇಕು, ತನ್ನ ಮಗನೇ ಮೊದಲನೇ ರ್ಯಾಂಕ್ ಬರಬೇಕು, ಇವೆಲ್ಲ ಸಂಸ್ಪರ್ಧಾ ಅಂದ್ರೆ ಪೈಪೋಟಿಯನ್ನ ಮಾಡುವಂಥದ್ದು. ಈ ಬುದ್ಧಿ ಬರ್ಲಿಕ್ಕೆ ಕಾರಣ ಅತಿಯಾದ ಬುದ್ಧಿ. ಒಳ್ಳೆ ರೀತಿಯಿಂದ ಮಾಡಿದ್ರೆ ತಪ್ಪಿಲ್ಲ. 2 ಏಕಾದಶಿ ಮಾಡಿದ್ದಾನವನು, 1 ಏಕಾದಶಿ ನಾನು 2 ಏಕಾದಶಿ ಮಾಡ್ತೀನಿ ಅಂತ ಮಾಡ್ಲಿ, ಆ ಬುದ್ಧಿ ಬರೋದಿಲ್ಲ. ಅವನು 10 ದಾನ ಕೊಟ್ಟಿದ್ದಾನ, ನಾನು 20 ದಾನ ಕೊಡ್ತೀನಿ ಭಗವಂತ ಪ್ರೀತನಾಗ್ಲಿ. ಅವನು ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಹೇಳಿದ್ದಾನ, ಅದನ್ನು ಹೇಳೋದೇ ಇಲ್ಲ, ಹಂಗ್ ಕೊಟ್ಟೋಡ್ತೇನೆ ಅಂತ ಒಂದ್ಸರಿ ಅದು ಬರ್ತದ, ಒಂದ್ಸರಿ ಬರೋದಿಲ್ಲ. ಕೆಟ್ಟತನ ಬರ್ತದೆ ದುಡ್ಡಿನಿಂದ ಅಂತಾನೆ ಭಗವಂತ. ಇನ್ನು ವ್ಯಸನಾನಿ, ಕೊನೆಯದು 13ನೇ ದೋಷ ದುಶ್ಚಟಗಳು. ಸಿರಿವಂತಿಕೆ ಬಂದಾಗೆ ಅವನಲ್ಲಿ ಕೆಟ್ಟ ಅಭ್ಯಾಸಗಳು. ದುಡ್ಡು ದುರ್ವ್ಯಸನಕ್ಕೆ ಕಾರಣೀಭೂತವಾಗುವಂಥದ್ದು. ಅದಕ್ಕೆ ಎಚ್ಚರ. ಕೃಷ್ಣ ಪರಮಾತ್ಮ ಎಚ್ಚರಿಕೆಯನ್ನು ಕೊಡ್ತಾನೆ. ಹಣ ಅಂತೇನಿದೆ ಅಲ್ಲ, ಅದು ಈ 13 ಅರ್ಥದ ಅಂದ್ರೆ ಹಣದ ಅನರ್ಥಕವಾದ ಗುಣಗಳು. ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಾನೆ ಭಗವಂತ. ಯಾವಾಗ ಹಣ ಜಾಸ್ತಿ ಬರ್ತಾ ಹೋಗ್ತದೋ ಅವನಲ್ಲಿ ಗುಣಗಳು ಕಡಿಮೆ ಆಗ್ತಾ ಹೋಗುತ್ತೆ, ಕೆಟ್ಟ ಗುಣಗಳು ಬರ್ಲಿಕ್ಕೆ ಶುರುವಾಗತ್ತೆ. ಎಲ್ಲೆಲ್ಲೋ ಅದನ್ನ ಖರ್ಚು ಮಾಡ್ತಾನೆ. ಕೆಟ್ಟತನದಿಂದ ಹಣವನ್ನ ಖರ್ಚು ಮಾಡುವಂತಹ ಬುದ್ಧಿ ಬರ್ತದೆ, ರೋಗಾದಿಗಳು ಬರ್ತದೆ, ಅನೇಕ ವ್ಯಸನಗಳು ಶುರುವಾಗ್ತಾ ಇದ್ದಾವೆ. ಅದಕ್ಕೆಲ್ಲ ಮೂಲ ಕಾರಣ ಅದು ಹಣ. ಅದಕ್ಕೆ ಜ್ಞಾನಿಗಳು ಬಹಳ ಸುಂದರವಾಗಿ ನಮಗೆ ಹೇಳಿರುವಂಥದ್ದೇನು ಅಂದ್ರೆ ಅಕಿಂಚನ್ಯಂ ಧನಂ ವಿದುಷಾಂ. ಜ್ಞಾನ ಅನ್ನೋದೇ ನಿಜವಾದ ಧನ, ಮಾನ ಅನ್ನೋದೇ ನಿಜವಾದ ಧನ. 3 ರೀತಿ ಜಗತ್ನಲ್ಲಿ ಜನರಿರ್ತಾರಂತ ಸುಭಾಷಿತಕಾರ ಹೇಳ್ತಾನೆ ಬಹಳ ಸುಂದರವಾಗಿ. ಅಧಮ ಧನಮಿಚ್ಚಂತಿ ಧನಮಾನೋಚ ಮಧ್ಯಮ ಮಾನಮ ಉತ್ತಮ ಮಾನಮಿಚ್ಛಂತಿ ಮಾನೋಹಿ ಮಹತಾ ಧನಂ. ಅಲ್ರಿ ಮತ್ತೆ ಧನ ಬೇಡೇನು? ಬೇಕು, ಧನ ಬೇಕು. ಅದಕ್ಕೆ
ಸುಭಾಷಿತಕಾರ ಬಹಳ ಸುಂದರವಾಗಿ ಹೇಳ್ತಾನೆ, ಅಧಮ ಧನಮಿಚ್ಚಂತಿ. ಅಧಮರು ಅಂತ ಏನಿದ್ದಾರಲ್ಲ ಅವರಿಗೆ ಹಣವೇ ಪ್ರಧಾನ. ಅವರಿಗೆ ಸಂಬಂಧ, ಪ್ರೀತಿ, ವಿಶ್ವಾಸ ಯಾವೂ ಬೇಕಾಗೋದಿಲ್ಲ. ಅಧಮ ಧನಮಿಚ್ಚಂತಿ. ಇನ್ನು ಧನಮಾನೌಚ ಮಧ್ಯಮ. ಮಧ್ಯಮರಿದ್ದಾರಲ್ಲ ಅವ್ರೇನ್ ಮಾಡ್ತಾರೆ, ಮಾನನೂ ಬೇಕು, ಧನವೂ ಬೇಕು, ಎಲ್ಲವೂ ಬೇಕು ಅಂತ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಧಮ ಧನಮಿಚ್ಚಂತಿ ಧನಮಾನೌಚ ಮಧ್ಯಮ. ಇನ್ನು ಉತ್ತಮ ಮಾನಮಿಚ್ಛಂತಿ. ಉತ್ತಮರು ಅಂತ ಏನಿದ್ದಾರಲ್ಲ ಅವರು ಮಾನವನ್ನ ಜೀವದ ಹಾಗೆ, ಜೀವಮಾನ ಎರಡು ಒಂದೇ ಅವರಿಗೆ. ಯಾಕೆ ಅಂದ್ರೆ ಮಾನೋಹಿ ಮಹತಾ ಧನಂ. ಮಾನವೇ ನಿಜವಾದ ಧನ. ಮಾನ ಮರ್ಯಾದೆ ಯಾರಿಗೆ ಇಲ್ಲೋ ಅವರಿಗೆ ಎಷ್ಟು ಕೋಟಿ ರೂಪಾಯಿ ಇದ್ರೆ ಏನು, ಏನೇನು ಪ್ರಯೋಜನ ಇಲ್ಲ. ಶೀಲವಂತ ಅಂತಂತಾರಲ್ಲ, ಅದು ಮಾನವತೆ, ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಆ ಲಕ್ಷ್ಮಿಯ ಅನುಗ್ರಹವನ್ನ ಪಡೆಯೋದು ನಮ್ಮ ಜೀವನದ ಮುಖ್ಯವಾದ ಅನುಗ್ರಹ ಆಗಬೇಕು. ಹಣ ಅಂದ್ರೆ ಕೇವಲ ದುಡ್ಡು ಅಂತ ಅನ್ನೋ ದೃಷ್ಟಿಯಿಂದ ನಾವು ಚಿಂತನೆ ಮಾಡಬಾರ್ದು. ಲಕ್ಷ್ಮೀಪತಿ ಆ ಭಗವಂತನ ಅನುಗ್ರಹವನ್ನ ಪಡೆಯಬೇಕು. ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳೋದಾದ್ರೆ, ಇದೇ ಭಾಗವತದಲ್ಲಿ ಬರುವಂಥದ್ದು, ಲಕ್ಷ್ಮೀ ದೇವಿಯನ್ನ ದುರ್ಗಾದೇವಿ ಅವತಾರ ಮಾಡಿದ್ದಾಳೆ. ಕೃಷ್ಣ ಕಥೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಅದರಲ್ಲಿ ಈ ಅನುಸಂಧಾನ ಬರಬೇಕು ನಮಗೆ. ಆ ದುರ್ಗಾದೇವಿಯನ್ನ ಕೃಷ್ಣ ಪರಮಾತ್ಮನನ್ನೆಲ್ಲ ಮಲಗಿಸಿ ವಸುದೇವ ಆ ದುರ್ಗಾದೇವಿಯನ್ನೇ ಎತ್ಕೊಂಡ್ ಬರ್ತಾನೆ. ಅಂದ್ರೆ ಕೃಷ್ಣ ಪರಮಾತ್ಮನ ಮಾತನ್ನ ಯಾರು ಕೇಳ್ತಾರೋ, ಭಗವಂತನ ಮಾತನ್ನ ಯಾರು ಅನುಸರಣೆ ಮಾಡ್ತಾರೋ ಅವರಿಗೆ ಭಗವಂತ ಏನ್ ಕೊಡ್ತಾನೆ, ಲಕ್ಷ್ಮಿಯನ್ನೇ ಕೊಡ್ತಾನೆ. ಲಕ್ಷ್ಮಿಯನ್ನ ಅಂದ್ರೇನು, ಜ್ಞಾನ ಸಂಪತ್ತನ್ನ ಕೊಟ್ಟು ಮೋಕ್ಷವನ್ನೇ ಕೊಡ್ತಾನೆ. ವಿಕುಂಠ ನಾಮಕನಾಗಿರುವಂತಹ ಭಗವಂತ ಲಕ್ಷ್ಮೀದೇವಿಗೋಸ್ಕರವಾಗಿ ಕಟ್ಟಿರುವಂತಹ ಪುರ ಅದು ವೈಕುಂಠ. ಆ ವೈಕುಂಠವನ್ನೇ ಕೊಡ್ತಾನೆ. ವಸುದೇವ ಮಾಡಿರುವಂತಹ ಸೇವೆಗೆ ಲಕ್ಷ್ಮಿಯ ಅನುಗ್ರಹ ಆಗೋ ಹಾಗೆ, ತನ್ನ ಅನುಗ್ರಹ ಆಗೋ ಹಾಗೆ ಮಾಡಿದ್ದಾನೆ. ಅದಕ್ಕೆ ನಾವೇನ್ ಮಾಡಬೇಕು, ಆ ಲಕ್ಷ್ಮೀಪತಿಯ ಅನುಗ್ರಹವನ್ನ ಪಡಿಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ನಮಗೆ ಭಾಗವತ ನಮಗೆ ಕೊಡ್ತಿರುವಂತಹ ದಿವ್ಯವಾದ ಸಂದೇಶ.